ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾಯ ನಮಃ. ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ತಾಂತ್ರಿಕ ಎಂಪಿ ನಾಯಕ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಸಿಂಹರಾಶಿಯವರ ಮಾಸ ಭವಿಷ್ಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ವೀಕ್ಷಕರೇ, ಸಿಂಹರಾಶಿಯವರು ಇವರ ಸ್ವಭಾವವೇ ಒಂದು ರೀತಿಯಾದಂತಹ ನಾಯಕತ್ವದ ಸ್ವಭಾವ. ಎಲ್ಲೇ ಹೋದ್ರೂ ಕೂಡ ಅವರ ಧೈರ್ಯ, ಅವರ ಧ್ವನಿ ಅಥವಾ ಯಾವ ಸ್ಥಳದಲ್ಲಾದ್ರೂ ಕೂಡ ಅವರು ವಿಶೇಷವಾಗಿ ಕಾಣ್ತಾರೆ. ಮತ್ತು ವಿಶೇಷವಾಗಿ ಜನವರಿ ತಿಂಗಳು 2026 ಸಿಂಹರಾಶಿಯವರಿಗೆ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ, ಅವರದ್ದು ನಾಯಕತ್ವಕ್ಕೆ ಹೊಸ ಶಕ್ತಿ ಅಂತಾನೆ ಹೇಳಬಹುದು. ಈ ಒಂದು ತಿಂಗಳು ಹೊಸ ಬೆಳಕು ಮತ್ತು ಆ ಒಂದು ಹೊಸ ಅದೃಷ್ಟ ಇವರನ್ನ ಹುಡುಕಿಕೊಂಡು ಬರ್ತದೆ ಅನ್ನೋದನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅವರ ಕೆಲಸಕ್ಕೆ ಗೌರವ ಸಿಗ್ತದೆ, ಅವರ ಮಾತಿಗೆ ಮೌಲ್ಯ ಸಿಗ್ತದೆ ಮತ್ತು ಅವರ ಪ್ರಯತ್ನಕ್ಕೆ ಫಲ ಅನ್ನುವಂಥದ್ದು ಬರುವ ಸಮಯ ಈ ಒಂದು ಜನವರಿ ತಿಂಗಳು 2026. ಹಾಗಾದ್ರೆ ವೀಕ್ಷಕರೇ, ಸಿಂಹರಾಶಿಯ 2026 ಜನವರಿ ತಿಂಗಳಿನ ಮಾಸ ಭವಿಷ್ಯದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋ ಕೊನೆವರೆಗೂ ನೋಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕೂಡ ಕರೆ ಮಾಡಬಹುದು. ವೀಕ್ಷಕರೇ, ಸಿಂಹರಾಶಿಯವರ ವಿಚಾರದಲ್ಲಿ ಜನವರಿ ತಿಂಗಳು ಅನ್ನುವಂಥದ್ದು ಅದೃಷ್ಟದ ಸೂರ್ಯನಂತೆ ಹೊಳೆಯುವಂತ ಅವಧಿ. ಅದೃಷ್ಟವಾಗಿ ಸೂರ್ಯ ಯಾವ ರೀತಿ ಹೊಳಿತಾನೆ ಅದೇ ರೀತಿಯಾಗಿ ಹೊಳೆಯುವಂತ ಒಂದು ಅವಧಿ ಇದೆ ಆಗ್ತದೆ. ಮತ್ತು ಅವರು ಎಲ್ಲೇ ಕೈ ಹಾಕಿದ್ರು ಕೂಡ ಯಶಸ್ಸು ಅನ್ನುವಂಥದ್ದು, ಎಲ್ಲಾ ರೀತಿಯಲ್ಲಿ ಇಂಪ್ರೂವ್ಮೆಂಟ್ ಅನ್ನುವಂಥದ್ದು, ಏನೇ ಹಾಕಿದ್ರು ಕೂಡ ಅದರಿಂದ ರಿಟರ್ನ್ ಬರುವಂತದ್ದಾಗಿರ್ಬೋದು. ಈ ರೀತಿಯಾಗಿರುವಂತಹ ಅದೃಷ್ಟದ ತಿಂಗಳು ಅವರಿಗೆ ಒಂದು ಜನವರಿ ತಿಂಗಳು ಅಂತ ಹೇಳ್ಬೋದು. ಮತ್ತು ಉದ್ಯೋಗದಲ್ಲಿ ಪ್ರಶಂಸೆ, ಅವರು ಮಾಡ್ತಾ ಇರುವಂತಹ ಉದ್ಯೋಗದಲ್ಲಿ ನಾಯಕತ್ವದ ಪಟ್ಟ ಅನ್ನುವಂಥದ್ದು ಕೂಡ ಅವರಿಗೆ ಬರಬಹುದು. ಅಥವಾ ಸೀನಿಯರ್ ಅವರಿಂದ ಅಥವಾ ಮೇಲಧಿಕಾರಿಗಳಿಂದ ಇವರ ಒಂದು ಶ್ರಮಕ್ಕೆ, ಇವರು ಮಾಡ್ತಾ ಇರುವಂತಹ ಪ್ರಯತ್ನಕ್ಕೆ ಪರಿಗಣನೆ ಕೂಡ ತಗೊಳ್ಬಹುದು. ಮತ್ತು ಇವರಿಗೆ ಇವ್ರದಿಂದನೇ ಎಲ್ಲಾ ರೀತಿಯಲ್ಲಿ ಆಗ್ತಾ ಇದೆ ಅನ್ನುವಂಥ ಪ್ರಶಂಸೆ ಒಳ್ಳೆ ರೀತಿಯಿಂದ ಕೂಡ ಇವರಿಗೆ ಕೆಲಸದಲ್ಲಿ ಬರ್ತದೆ. ಮತ್ತು ಮೇಲಾಧಿಕಾರಿಗಳಿಂದ ಕಾಟಗಳು ಕಡಿಮೆ ಆಗ್ತದೆ. ಇದುವರೆಗೂ ಕೂಡ ಯಾರಾದ್ರೂ ಅವರಿಗೆ ಸಮಸ್ಯೆಗಳನ್ನು ಕೊಡ್ತಾ ಇದ್ರೆ ಅಥವಾ ಯಾರಿಂದಾದ್ರೂ ಕೂಡ ಅವರಿಗೆ ಎಲ್ಲಾ ರೀತಿಯಲ್ಲಿ ತೊಂದರೆಗಳು ಆಗ್ತಾ ಇದ್ರೆ 2026 ಜನವರಿ ತಿಂಗಳಿಂದ ಖಂಡಿತವಾಗ್ಲೂ ಅವರಿಗೆ ಈ ಒಂದು ಮೇಲಧಿಕಾರಿಗಳ ಕಾಟಗಳು ಕೂಡ ತಪ್ಪುತ್ತದೆ, ಒತ್ತಡ ಕೂಡ ತಪ್ಪುತ್ತದೆ. ಮತ್ತು ಅವರ ಮಾತಿಗೆ, ಅವರ ಕೆಲಸಕ್ಕೆ ಎಲ್ಲರೂ ಕೂಡ ಒಪ್ಪಿಕೊಳ್ಳುವಂತಹ ಒಂದು ಸಮಯ ಈ ಒಂದು ಜನವರಿ ತಿಂಗಳು. ಮತ್ತು ಸಹೋದ್ಯೋಗಿಗಳಿಂದ ಕೂಡ ಸಹಕಾರಗಳು, ಅವ್ರದ್ದು ಕೊಲೀಗ್ಸ್ ಅಂತ ಹೇಳ್ತೇವಲ್ವಾ, ಅಕ್ಕಪಕ್ಕದಲ್ಲಿ ಇರುವಂತಹ ಒಂದು ಸಹೋದ್ಯೋಗಿಗಳಿಂದ ಇವರಿಗೆ ಸಹಕಾರ, ಒಳ್ಳೆ ರೀತಿಯಾದಂತಹ ಪ್ರಶಂಸೆ ಕೂಡ ಇವರಿಗೆ ಬರ್ತದೆ. ಮತ್ತು ಕುಟುಂಬದಲ್ಲಿ ಒಂದು ಹಬ್ಬದ ವಾತಾವರಣ ಅಂತಾನೆ ಹೇಳ್ಬೋದು. ಸಿಂಹರಾಶಿಯವರ ನಾಯಕತ್ವ ಯಾವುದೇ ಒಂದು ಕುಟುಂಬ ಆಗಿರ್ಬೋದು, ಖಂಡಿತವಾಗಲೂ ಮನಸ್ಸಿನಲ್ಲೇ ಆಗಿರ್ಬೋದು, ಮನೆಯಲ್ಲಿ ಒಂದು ಹಬ್ಬದ ವಾತಾವರಣ ಕೂಡ ಇರ್ತದೆ. ಮತ್ತು ಯಾರಾದ್ರೂ ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ಅವಾಹಿತರಿಗೆ ಅವರಿಗೆ ಮದುವೆ ಆಗುವಂತ ಸಂದರ್ಭಗಳು ಕೂಡ ಸಿಂಹರಾಶಿಯವರಿಗೆ ಕೂಡ ಬರ್ತದೆ. ಮತ್ತು ಸೂರ್ಯ ರಾಶಿಯಾದ ಸಿಂಹರಾಶಿಗೆ ನೋಡಿ, ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಕೆಲವೊಂದು ಪರಿಹಾರಗಳನ್ನ ನಾವು ಪ್ರತಿ ವಿಚಾರದಲ್ಲಿ ಒಳ್ಳೇದಿದ್ರು ಕೂಡ ಮಾಡಬೇಕು, ಅಥವಾ ಕೆಟ್ಟದ್ದು ಆಗ್ತಾ ಇದ್ರೆ ಖಂಡಿತವಾಗ್ಲೂ ಮಾಡ್ಲೇಬೇಕು. ಕೆಟ್ಟದ್ದು ಎಷ್ಟೇ ಮಾಡಿದ್ರು ಕೂಡ ಅದು ಕೆಟ್ಟದೇ ಆಗ್ತಾ ಇದ್ರೆ, ಯಾವುದಾದ್ರೂ ಒಂದು ಕಡೆ ಒಳ್ಳೇದಾಗ್ತಾ ಇದೆ ಅಂತ ಹೇಳಿದ್ರೆ ಕೆಲವೊಂದು ಪರಿಹಾರಗಳಿಂದ ಅಥವಾ ಕೆಲವೊಂದು ನಿಯಮಗಳಿಂದ ಆ ಒಳ್ಳೇದನ್ನ ಇನ್ನು ಡಬಲ್ ಅಷ್ಟು ನೀವು ಪಡ್ಕೊಳ್ಬಹುದಲ್ವಾ. ಅದಕ್ಕೋಸ್ಕರ ಕೆಲವೊಂದು ನಿಯಮಗಳನ್ನು ನೀವು ಪಾಲನೆ ಮಾಡಿ, ಕೆಲವೊಂದು ಪರಿಹಾರಗಳನ್ನ ಪಾಲನೆ ಮಾಡಿದ್ದೆ ಅಂತ ಆದ್ರೆ ಸಿಂಹರಾಶಿಯವರಿಗೆ ಸೂರ್ಯನ ಅನುಗ್ರಹ ಹೆಚ್ಚಾಗಿರೋ ಕಾರಣಕ್ಕೋಸ್ಕರ ಇದರಿಂದ ಅತಿರೇಕವಾದಂತಹ ಒಂದು ಲಾಭ, ಅತಿರೇಕವಾದಂತಹ ಒಂದು ಎಲ್ಲಾ ರೀತಿಯಾದ ಒಳ್ಳೆತನ, ಒಳ್ಳೆ ರೀತಿಯಾದಂತಹ ಒಂದು ವಿಚಾರಗಳನ್ನ ನೀವು ಈ ಒಂದು ಸಮಯದಲ್ಲಿ ಪಡ್ಕೊಳ್ಬಹುದು. ಹಾಗಾದ್ರೆ ನಾವು ಏನು ಮಾಡಬೇಕು ಅಥವಾ ಯಾವ ರೀತಿ ಇದನ್ನು ನಾವು ಎಲ್ಲಾ ರೀತಿಯಲ್ಲಿ ಅಧಿಕವಾಗಿ ಲಾಭವನ್ನು ಪಡ್ಕೊಳ್ಬೇಕು, ಇದನ್ನ ಈ ಒಂದು ಸಮಯದ ಸದುಪಯೋಗ ಯಾವ ರೀತಿ ಪಡ್ಕೊಳ್ಬಹುದು ಅಂತ ಆದ್ರೆ, ಸೂರ್ಯ ದೇವರಿಗೆ ನಮಸ್ಕಾರ ಮಾಡಿ ಬೆಳಿಗ್ಗೆ ನೀವು ಸೂರ್ಯನಿಗೆ ತಾಮ್ರದ ಒಂದು ಬಟ್ಲಲ್ಲಿ ನೀರನ್ನು ಹಾಕಿ ಅದರಿಂದ ನೀವು ಆರ್ಘ್ಯವನ್ನು ಮಾಡಬೇಕು. ಅವಾಗ ಓಂ ಸೂರ್ಯಾಯ ನಮಃ ಅನ್ನುವಂಥ ಮಂತ್ರವನ್ನ 21 ಬಾರಿ ಆದ್ರೂ ಕೂಡ ಜಪದಿಂದ ಮಾಡಿದ್ದೆ ಅಂತ ಆದ್ರೆ ಖಂಡಿತವಾಗ್ಲೂ ಸೂರ್ಯನ ಅನುಗ್ರಹದಿಂದ ಎಲ್ಲಾ ರೀತಿಯಲ್ಲಿ ಒಳ್ಳೇದಾಗ್ತಾ ಇದ್ರು ಕೂಡ ಇದಕ್ಕಿಂತ ಹೆಚ್ಚಿನ ಲಾಭವನ್ನ ನೀವು ಈ ಒಂದು ವಿಧಾನದಿಂದ ನೀವು ಪಡ್ಕೊಳ್ಬಹುದು. ಹಾಗಾದ್ರೆ ವೀಕ್ಷಕರೇ, ಸಿಂಹರಾಶಿಯ ಶುಭ ಆಗಿರ್ಬೋದು, ಅಶುಭ ಅನ್ನೋದಕ್ಕಿಂತ ಬಹಳ ಶುಭದೇ ಇರೋ ಕಾರಣಕ್ಕೋಸ್ಕರ ಶುಭದ ಫಲದ ಬಗ್ಗೆ ನೀವು ತಿಳಿಸ್ಕೊಟ್ಟೆ ನಾನು ನಿಮ್ಗೆ. ಹಾಗಾದ್ರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನನಗೇನು ಆಗ್ತಾ ಇಲ್ಲ, ನನ್ಗೇನು ಒಳ್ಳೇದೇ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರುವಂತ ಸಿಂಹರಾಶಿ ಜನರಿಗೆ ಇದು ನೀವು ವಿಡಿಯೋವನ್ನ ಕಳಿಸಿ ನೋಡಿ. ಕಳಿಸಿ ಆದ್ರೆ ಇನ್ಮೇಲಿಂದ ಆದ್ರೂ ಕೂಡ ಹೊಸ ಹುಮ್ಮಸ್ಸು, ಹೊಸ ಹುರುಪು ಅನ್ನುವಂಥದ್ದು ಅವರಿಗೆ ಪ್ರಾರಂಭ ಆಗ್ಲಿ ಅನ್ನೋದನ್ನ ಹೇಳ್ತೇನೆ. ಮತ್ತು ವಿಡಿಯೋ ಇಷ್ಟ ಆದಲ್ಲಿ ಈ ಒಂದು ಯೋಗಿ ಭವಿಷ್ಯ ಅನ್ನುವಂಥ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಈ ನಂಬರಿಗೆ ನೀವು ಕರೆ ಕೂಡ ಮಾಡಬಹುದು.